ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಪ್ರೋಮೋ ಮಂಗಳವಾರದ್ದು ನೋಡೋಣ ಬನ್ನಿ ಈ ದಿನದ್ದು. ಸರಿ, ಈ ಕಡೆ ಅಜಿತ್ಗೆ ವರ್ಗಾವಣೆ ಮಾಡ್ಸಕ್ಕೆ ದೇವಿಯಾನಿ ಕುತಂತ್ರ ಮಾಡ್ತಾ ಇರ್ತಾಳೆ. ಚಾಡಿ ಹೇಳಿ SP ಗೆ ಫೋನ್ ಮಾಡಿರ್ತಾಳೆ. ಸರಿ, ಆ ನಂತರ ಅಜಿತ್ ಸ್ಟೇಷನ್ಗೆ ಹೋಗ್ತಾನೆ. ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅವರು ನಿನ್ ಮೇಲೆ ಮೂಕರ್ಜಿ ಬಂದಿದೆ 10, ಹಾಗಾಗಿ ನೀನು ಬಹಳ ಕೋಪಿಷ್ಠನಾಗಿ ವರ್ತಿಸ್ತೀಯಂತೆ. ಸ್ಟೇಷನ್ ನಲ್ಲಿ ಯಾರಿಗೂ ಸರಿಯಾಗಿ ಕೋಆಪರೇಟ್ ಮಾಡಿಲ್ವಂತೆ, ಹಾಗಾಗಿ ನೀನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ. ಈಗ ಭೂಮಿಗೆ ಗೊತ್ತಾಗಿ ಅಷ್ಟರಲ್ಲಾಗ್ಲೇ ಭೂಮಿಗೆ ಗೊತ್ತಾಗಿರುತ್ತೆ. ಅವಳ ಜೊತೆಗೆ ದೇವಸ್ಥಾನಕ್ಕೆ ಬೇರೆ ಹೋಗಿರ್ತಾಳೆ. ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಅಮ್ಮನಿಗೆ ಹೇಗಾದ್ರೂ ನ್ಯಾಯ ಸಿಗ್ಲಮ್ಮ, ಅಜಿತ್ ಸರ್ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರ ಕಷ್ಟಕ್ಕೆ ಪ್ರತಿಫಲ ಸಿಗ್ಲಿ ಅಂತ ಪೂಜೆ ಮಾಡಿಸಿ ಬಂದು ಆಚೆ ಕಡೆ ತೆಂಗಿನಕಾಯಿನ ಹೊಡಿತಾಳೆ. ಕಲ್ ಮೇಲೆ ಹೊಡೆದು ಇದ್ ಮಾಡ್ತಿದ್ದಾಗನೆ ಕಾಯೆಲ್ಲ ಕೊಡ್ತಿರ್ತಾಳೆ. ಅಯ್ಯೋ ದೇವ್ರೆ, ಏನಾಗಿದೆ, ಅಜಿತ್ ಸರ್ಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ ಫೋನ್ ಮಾಡ್ತಾಳೆ. ಅಷ್ಟರ ವಿಷಯ ಗೊತ್ತಾಗ್ತದೆ. ಸರಿ, ಅವಳು ದಿಢೀರಂತ ಸ್ಟೇಷನ್ಗೆ ಬಂದು ಎಲ್ಲಾ ವರದಿನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾಳೆ. ಅವನ ಬಗ್ಗೆ, ಅಜಿತ್ ಬಗ್ಗೆ ಏನೇನೆಲ್ಲ ಒಳ್ಳೆ ಅಭಿಪ್ರಾಯಗಳಿತ್ತು ಆ ಸಂದರ್ಭದಲ್ಲಿ ಸಂದರ್ಶನ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ತಂದು ಒಪ್ಪಿಸ್ತಾಳೆ. ಮ್ಯಾಮ್, ನಾನು ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ತಂದಿದ್ದೀನಿ, ಫೈಲ್ ಎಲ್ಲ ಪೂರ್ತಿಯ, ಇದನ್ನ ನೋಡಿ ದಯಮಾಡಿ ಅಜಿತ್ ಸರ್ ಬಹಳಷ್ಟು ಒಳ್ಳೆ ಮನುಷ್ಯ, ಜನರಿಗೆ ಸಹಾಯ ಮಾಡೋರೇ ಹೊರತು ಯಾವತ್ತೂ ಕೂಡ ಯಾರಿಗೂ ತೊಂದರೆ ಮಾಡೋರಲ್ಲ, ಯಾರೋ ತಪ್ಪಾಗಿ ನಿಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಕ್ಷಮಿಸಿ ಮೇಡಮ್ ಅಂತ ಹೇಳಿ ಹೇಳ್ತಾಳೆ. ಹೇಳಿದಾಗ ಯಾರು ಇವರೆಲ್ಲ ಅಂತ ಹೇಳಿ ಕೇಳ್ತಾಳೆ. ಕೇಳಿದಾಗ ಅದಕ್ಕೆ ಅವಳಿದ್ದವಳು, ಭೂಮಿ ಇದ್ದವಳು, ನಾನು ಕಾಯ ವಾಚ ಮನಸ ಅಗ್ನಿ ಸಾಕ್ಷಿಯಾಗಿ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ನಾನು ಇವ್ರ ಜೊತೆ ಬಾಳ್ವೆ ಸಪ್ತಪದಿ ತುಳಿದು ಬಾಳ್ವೆ ಮಾಡ್ತಕ್ಕಂಥ ಹೆಂಡತಿ ಮೇಡಮ್ ನಾನು ಅಂತ ಹೇಳಿ ಹೇಳ್ತಾಳೆ. ಹಾಗೆ ಹೇಳಿದಾಗ ಸರಿ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟೊತ್ತಿಗಾಗ್ಲೇ ಹುಳಿ ಹಿಂಡ್ಬಿಟ್ಟಿರ್ತಾಳೆ ದೇವಿಯಾನಿ. ಸರಿ, ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ಸಂಗೀತ ವಿಷಯ ಕೇಳಿ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾಳೆ. ನನ್ನ ಸೊಸೆ ಅಂದ್ರೆ ಸೊಸೆ, ನನ್ನ ಸೊಸೆ ಏನ್ ಬೇಕಾದ್ರೂ ಮಾಡ್ತಾಳೆ, ಅವಳ ಗಂಡನ ನನ್ ಉಳಿಸ್ಕೊಳಕ್ಕೆ ನನ್ನ ಮಗನ್ನ ಕಾಪಾಡ್ಬಿಡ್ತಾಳೆ ಅಂತ ಹೇಳಿ. ಅನಂತರ ಶ್ರವಣ್ ಇದ್ದವನು ಮತ್ತೆ ಅವಳ ಗಂಡ ಇದೊಂದು ಸಾಕು ಸಾಕು ಸಾಕು, ಮೊದಲು ಇಲ್ಲಿ ಮಾತಾಡು ಹೋಗ್ಲಿ ಸಾಕು ಅಂತ ಹೇಳಿ ಹೇಳ್ತಾರೆ. ಆನಂತರ ಶ್ರವಣ್ ಇದ್ದವನು ಮತ್ತೆ ಅವರಪ್ಪ 3 ಹೊತ್ತು ಕೂಡ ಎಂಟಿ ಅಂತ ಇರೋ ಬದ್ಲ ನೀನು ಸ್ಟೇಷನ್ ಅಲ್ಲಿ ನೆಟ್ಟಗೆ ಕೆಲಸ ಮಾಡಿದ್ರೆ ಈಗ ಆಗ್ತಿತ್ತ, ನೆಟ್ಟಗೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದ್ ಕಲ್ತ್ಕೊ ಅಂತ ಹೇಳಿ ಹೇಳ್ತಾರೆ. ಹೇಳಿದಾಗ ಅದಕ್ಕೆ ಇಲ್ಲಪ್ಪ, ನಾನು ಹೆಂಡತಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ಬೇಕು, ಕುಟುಂಬಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀನಿ, ಸ್ಟೇಷನ್ಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಅಷ್ಟು ಕರ್ತವ್ಯಕ್ಕೂ ಕೂಡ ಕೊಟ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ. ಯಾರೋ ಈಗ ಇರ್ತಾರಲ್ಲ, ಇನ್ಫ್ಲೂಯೆನ್ಸ್ ಮಾಡಿಸ್ತಾರಲ್ಲಪ್ಪ, ನನಗ್ ಬೇಕು ಈ ಪೋಸ್ಟಿಂಗು ಈ ಪ್ಲೇಸು ಅಂತ ಹೇಳಿ, ಹಾಗಾಗಿ ಯಾರು ಮಾಡ್ಸಿರ್ತಾರೆ, ಹಾಗಾಗಿ ಏನೋ ಒಂದು ನೆವ ಹೇಳ್ತಾರೆ ಅಷ್ಟು ಟ್ರಾನ್ಸ್ಫರ್ ಮಾಡೋಕೆ ಅಂತ ಹೇಳಿ ಹೇಳ್ತಾನೆ. ಆನಂತರ ಇಲ್ಲಿ ದೇವಿಯಾನಿ ಒಂದಂತೂ ಸತ್ಯ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಹಿಡಿದಿರ್ತಕ್ಕಂಥ ಕೇಸನ್ನ ಬಿಡೋದಿಲ್ಲ ಅಂತ ಅಂದಾಗ ದೇವಿಯಾನಿ ಇದ್ದವಳು ಇನ್ನೊಬ್ಬ ನಕ್ಷತ್ರಿಕನಂಗೆ ನನ್ನ ಹಿಂದಿಂದೇನೆ ಇದ್ದಾನೆ, ಇವ್ನು ಏನಾದ್ರು ಮಾಡಿ ಎತ್ತಂಗಡಿ ಮಾಡಿಸ್ಬೇಕು, ಇವ್ನ ಈ ಕೇಸ್ನಿಂದ ಹೋಗ್ಲೇಬಾರ್ದು, ಆ ತರ ಮಾಡ್ಬೇಕು ಅಂತ ಹೇಳಿ ಒಳೊಳಗೆ ಕುತಂತ್ರ ಮಾಡ್ತಾ ಇರ್ತಾಳೆ. ಆನಂತರ ಅದಕ್ಕೆ ಅಜಿತ್ತು ಅವನ ಆ ಟ್ರಾನ್ಸ್ಫರ್ ಬಗ್ಗೆ ಎಲ್ಲ ಸಂಗೀತ ಕೇಳ್ತಾಳೆ. ಹೇಗಮ್ಮ ಕಲೆಕ್ಟ್ ಮಾಡಿದೆ ಇದನ್ನೆಲ್ಲ ಅಂತ ಹೇಳಿ. ನಾನು TV ನ್ಯೂಸ್ ಅವ್ರ ಹತ್ರ ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ಇವರು ಸಂದರ್ಶನ ಮಾಡೋದಂತ ಸಂದರ್ಭ ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ನಾನು ಇದಿಷ್ಟನ್ನ ಮಾಡಕ್ಕಾಯ್ತು ನನ್ನ ಕೈಲಿ, ಅದುವೇ ಆತ್ರವಾಗಿ ಅಂತ ಹೇಳಿ ಬಹಳ ಸಂತೋಷ, ನಮ್ಮ ಇಷ್ಟಾದ್ರೂ ಮಾಡಿದ್ಯಲ್ಲ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸ್ತಾರೆ. ಇಲ್ಲಿಗೆ ಈ ದಿನದ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.